Okay, dear student, already we know about the maximum value and the minimum value ಅಂದ್ರೆ ಏನು, ಪಾಯಿಂಟ್ ಆಫ್ ಮ್ಯಾಕ್ಸಿಮಾ, ಪಾಯಿಂಟ್ ಆಫ್ ಮಿನಿಮಾ ಗೊತ್ತಾಗಿದೆ. Now we are going to find out the maximum and minimum value of the given function. Maximum value ಯಾವುದಾಗಿರುತ್ತೆ, ಮಿನಿಮಮ್ ವ್ಯಾಲ್ಯೂ ಯಾವುದಾಗಿರುತ್ತೆ, ಇಫ್ ಎನಿ ಯಾವುದಾದ್ರೂ ಇದ್ರೆ. ಏನು ಬರೆದಿದ್ದೀನಿ, ವಿತೌಟ್ ಡಿರೈವೇಟಿವ್ ಟೆಸ್ಟ್. ಈಗ ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ ಅಂದಾಗ ನಾವು ಯಾವುದನ್ನೇ ಫೈಂಡ್ ಔಟ್ ಮಾಡಬೇಕಾದ್ರೂ ವಿತ್ ಡಿಫ್ರೆನ್ಷಿಯೇಷನ್ ಡಿರೈವೇಟಿವ್ಸ್ನೇ ಮಾಡ್ತಾ ಇದ್ದೋ. ಈಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತು ಮಿನಿಮಮ್ ವ್ಯಾಲ್ಯೂನ ಯಾವುದೇ ಡಿರೈವೇಟಿವ್ ಡಿಫ್ರೆನ್ಷಿಯೇಟ್ ಮಾಡ್ದೇನೆ ಅದರ ಆನ್ಸರ್ನ ಕಂಡುಹಿಡಿಯೋದು ಹೇಗೆ ಅಂತ ಮೆಥಡ್. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ದಿಸ್ ಮೆಥಡ್ ವಿತೌಟ್ ಡಿರೈವೇಟಿವ್ ಟೆಸ್ಟ್ ಈಸ್ ಅಪ್ಲೈ ಟು ಓನ್ಲಿ ಸಿಂಪಲ್ ಕರ್ವ್. ತುಂಬ ಸಿಂಪಲ್ ಆಗಿರ್ತಕ್ಕಂಥವ್ಗೆ ಈ ಮೆಥಡನ್ನು ಅಪ್ಲೈ ಮಾಡ್ಕೋತೀವಿ. ತುಂಬ ಪವರ್ಸು ಜಾಸ್ತಿ ಆಗ್ತಾ ಇದ್ದಾಗೆ, ಫಂಕ್ಷನ್ಗಳು ದೊಡ್ಡ ದೊಡ್ಡ ಫಂಕ್ಷನ್ ಬಂದಾಗ ಅದನ್ನು ಬೇರೆ ಮೆಥಡ್ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಟೆಸ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಸಿಂಪಲ್ ಕರ್ವ್ಸನ್ನು ವಿತೌಟ್ ಡಿರೈವೇಟಿವ್ ಟೆಸ್ಟಲ್ಲಿ ಮಾಡ್ತೀವಿ. ಓಕೆ, ಇಲ್ಲಿ ಹೋಗೋದಕ್ಕಿಂತ ಮುಂಚೆ ಕೆಲವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕಾನ್ಸೆಪ್ಟ್ ಮಕ್ಕಳ, ಮಾಡ್ಯುಲರ್ ಕಾನ್ಸೆಪ್ಟ್. ಮಾಡ್ಯುಲರ್ ಅಂದರೆ ಮಾಡ್ ಎಕ್ಸ್ ಅಂತ ಕರ್ಕೊಳ್ಳೋಣ ಮಕ್ಕಳ. ಮಾಡ್ ಎಕ್ಸಿಗೆ ನೀವು ಏನೇ ಇನ್ಪುಟ್ ಕೊಟ್ಟರು ಯಾವಾಗಲೂ ಪಾಸಿಟಿವ್ ಬರುತ್ತಾ? ಯಾವಾಗಲೂ ಪಾಸಿಟಿವ್ ಅಂದರೆ ಏನು ಬರುತ್ತೆ? ಗ್ರೇಟರ್ ದ್ಯಾನ್ 0. ಸೊ ಹಾಗಾದರೆ ಮಾಡ್ ಎಕ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0 ಅನ್ಕೋಬೋದು. ಯಾಕೆ ಗ್ರೇಟರ್ ದ್ಯಾನ್ 0 ಅಂದರೆ 0ಗಿನ ದೊಡ್ಡವೆಲ್ಲ ಏನಾಗಿರ್ತವೆ? ಪಾಸಿಟಿವ್. ಹಾಗಾದರೆ ಮಾಡ್ ಎಕ್ಸ್ ಯಾವಾಗಲೂ ಪಾಸಿಟಿವ್ ಕೊಡೋದ್ರಿಂದ, ಇವನ್ ನೆಗೆಟಿವ್ ಕೊಟ್ಟರು ಅದ್ರ ಒಳಗಡೆಗೆ ಪಾಸಿಟಿವ್ ಕೊಟ್ಟರು ನಮ್ಗೆ ಆನ್ಸರ್ ಏನಾಗಿರುತ್ತೆ? ಪಾಸಿಟಿವ್. ಹಾಗಾಗಿ ಮಾಡ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಬರ್ಕೋಬೋದಾ? ಮತ್ತೆ ಸರ್ ಮಾಡ್ ಎಕ್ಸ್ 0 ಆಗಲ್ವಾ ಸರ್? ಆಗುತ್ತೆ. ಯಾವಾಗ? ಎಕ್ಸಿಗೆ 0 ಕೊಟ್ಟಾಗ ಮಾಡ್ ಎಕ್ಸ್ ಏನಾಗ್ಬಿಡುತ್ತೆ? 0. ಹಾಗಾಗಿ ಮಾಡ್ ಎಕ್ಸ್ ಈಸ್ ಯಾವಾಗಲೂ ಏನು ಬರೀಬೋದು? ಮಾಡ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಮಾಡ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಬರ್ಕೋಬೋದಾ? ವಾಟ್ ಅಬೌಟ್ ಮೈನಸ್ ಮಾಡ್ ಎಕ್ಸ್ ಆರ್ ಮೈನಸ್ ಮಾಡ್ ಎಕ್ಸ್? ನೋಡಿ, ಇದು ಪ್ಲಸ್ ಮಾಡ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂದರೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ದೀನಿ ಅಂದರೆ ಲೆಸ್ ದನ್ ಆರ್ ಈಕ್ವಲ್ ಟು 0 ಬರಬೇಕು ಆಬ್ವಿಯಸ್ ಆಗಿ ಅಲ್ವಾ? ಅರ್ಥ ಆಗಿ ಸಿಂಪಲ್ ಆಗಿ ಅರ್ಥ ಮಾಡ್ಬೇಕು. ಇದು ಪ್ಲಸ್ ಅನ್ಕಡೆ, ಈ ಮಾಡ್ ಎಕ್ಸ್ ಪ್ಲಸ್ ಅಲ್ವಾ? ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್. ಮೈನಸ್ ಅಂದರೆ ನೆಗೆಟಿವ್, ಲೆಸ್ ದ್ಯಾನ್ ಬರಬೇಕು. ಸೊ ಹಾಗಾದ್ರೆ ನೆನಪಲ್ಲಿ ಇಟ್ಕೋಬೇಕು, ಮಾಡ್ ಎಕ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ವೆರಾಸ್ ಮೈನಸ್ ಮಾಡ್ ಎಕ್ಸ್ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಯಾಕೆ ಈಕ್ವಲ್ ಟು 0 ಬರುತ್ತೆ? ಯೋಚನೆ ಮಾಡಿ. ಈಕ್ವಲ್ ಟು 0 ಯಾವಾಗ? ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಏನಾದಾಗ ಮಾತ್ರ 0. ಮಾಡ್ ಎಕ್ಸ್ ಈಸ್ 0 ವೆನ್ ಎಕ್ಸ್ ಈಸ್ ಈಕ್ವಲ್ ಟು 0. ಇನ್ ಅದರ್ ಕೇಸಸ್ ಮಾಡ್ ಎಕ್ಸ್ ಈಸ್ ಆಲ್ವೇಸ್ ಪಾಸಿಟಿವ್. ಹಾಗಾಗಿ ಎರಡು ಕೇಸ್ ಬರ್ತೀವಿ. ಮಾಡ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ವೆರಾಸ್ ಮೈನಸ್ ಮಾಡ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಸೆಕೆಂಡ್ ಪಾಯಿಂಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ತಗೋತಾ ಇದ್ದೀನಿ ಮತ್ತೆ. ಎಕ್ಸ್ ಸ್ಕ್ವೇರ್ ಅಲ್ವಾ? ಇದಕ್ಕೆ ಯಾವುದೇ ನಂಬರ್ ಕೊಡಿ, ಪಾಸಿಟಿವ್ ಆದರೂ ಕೊಡಿ, ನೆಗೆಟಿವ್ ಆದರೂ ಕೊಡಿ, ಆನ್ಸರ್ ಪಾಸಿಟಿವ್ ಬರುತ್ತಾ? ಸ್ಕ್ವೇರ್ ಇರೋದ್ರಿಂದ. ಇವನ್ ನೆಗೆಟಿವ್ ಕೊಟ್ಟಾಗಲೂ ಸ್ಕ್ವೇರ್ ಮಾಡಿದಾಗ ಏನಾಗ್ಬಿಡುತ್ತೆ? ಪಾಸಿಟಿವ್. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಅನ್ನೋ ಟರ್ಮು ಅಂದರೆ ಹೋಲ್ ಸ್ಕ್ವೇರ್ ಇರೋ ಟರ್ಮು ಯಾವಾಗಲೂ ಗ್ರೇಟರ್ ದೆನ್ 0 ಇರುತ್ತಾ? ಬಟ್ ಎಕ್ಸಿಗೆ 0 ಕೊಟ್ಟಾಗ ಮಾತ್ರ ಏನಾಗುತ್ತೆ? 0. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ವಾಟ್ ಅಬೌಟ್ ಮೈನಸ್ ಎಕ್ಸ್ ಸ್ಕ್ವೇರ್? ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಆಬ್ವಿಯಸ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಇದು ಪಾಸಿಟಿವ್ ಅಂದಮೇಲೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್, ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಹಾಗಾದ್ರೆ ನಾನು ಹೇಳೋ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಮಾಡ್ ಆಫ್ ಎನಿಥಿಂಗ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಮೈನಸ್ ಮಾಡ್ ಆಫ್ ಎನಿಥಿಂಗ್ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಸಮಥಿಂಗ್ ಹೋಲ್ ಪವರ್, ಗಮನ ಕೊಡಿ, ಸಮಥಿಂಗ್ ಹೋಲ್ ಪವರ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಮೈನಸ್ ಸಮಥಿಂಗ್ ಹೋಲ್ ಸ್ಕ್ವೇರ್ ವಿಚ್ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಓಕೆ, ಬಟ್ ನಾವು ಪವರ್ 3 ತಗೊಂಡ್ರೆ, ಎಕ್ಸ್ ಕ್ಯೂಬ್ ತಗೊಂಡ್ರೆ ಪಾಸಿಟಿವ್ ಕೊಟ್ಟಾಗ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಕೊಟ್ಟಾಗ ನೆಗೆಟಿವ್ ಬರುತ್ತೆ. ಹಾಗಾದ್ರೆ ಈ ಎಕ್ಸ್ ಕ್ಯೂಬ್ ಅನ್ನೋದು ಇಟ್ ಮೇ ಬಿ ಏನಾಗ್ಬೋದು? ಲೆಸ್ ದೆನ್ ಆರ್ ಈಕ್ವಲ್ ಟು 0 ಬರುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರುತ್ತೆ. ಬಟ್ ಇವೆಲ್ಲ ಸ್ಟ್ರಿಕ್ಟ್ನೆಸ್ ಆಗಿ ಅಂದರೆ ಒಂದು ಫಿಕ್ಸ್ಡ್ ವ್ಯಾಲ್ಯೂಸ್ ಬರ್ತಾ ಇರುತ್ತೆ. ಇದಕ್ಕೆ ಅರ್ಥ ಆಗ್ತಾ ಇದೆ? ಪ್ರಾಬ್ಲಮ್ ಮಾಡೋಣ. ವಾಟ್ ಈಸ್ ಅವರ್ ಪ್ರಾಬ್ಲಮ್? ನೋಡಿ, ವಾಟ್ ಈಸ್ ಅವರ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿದೆ, ಗಾಬರಿ ಆಗುವಂಥದ್ದೇನಿಲ್ಲ. ಫೈಂಡ್ ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಇಫ್ ಎನಿ ಅಂತ ಹೇಳಿದ್ದಾರೆ. ಓಕೆನಾ? ಓಕೆ, ಫಸ್ಟ್ ಪ್ರಾಬ್ಲಮ್ ಹೋಗ್ತೀನಿ. ತುಂಬ ಸಿಂಪಲ್ ಆಗಿ ಹೋಗ್ತೀನಿ, ಗಮನ ಕೊಡಿ. ಫಸ್ಟ್ ಒನ್, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಅಂತ ತಗೊಂಡೆ ಮಕ್ಕಳು. ಈಗ ಅಲ್ಲಿರೋ ಫಂಕ್ಷನ್ನ ಬಿಹೇವಿಯರ್ ನೋಡ್ಬೇಕು ಏನಾಗುತ್ತೆ ಅಂತ. ನೋಡಿ, ಇಲ್ಲಿ ಯಾವುದೇ ಡಿಫ್ರೆನ್ಷಿಯೇಷನ್ ಮಾಡಲ್ಲ. ಲೆಟ್ ಮಾಡ್ ಎಕ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರೀಬೋದಾ? ಮಾಡ್ ಎಕ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಮಾಡ್ ಎಕ್ಸ್ ಅಂದರೆ ಕ್ಯಾನ್ ಐ ಟೇಕ್ ಇಟ್ ಆಸ್ ಎಫ್ ಆಫ್ ಎಕ್ಸ್? ಎಫ್ ಆಫ್ ಎಕ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0.
ಇದ್ರ ಮೀನಿಂಗ್ ಏನು? ಎಫ್ ಆಫ್ ಎಕ್ಸ್ನ ವ್ಯಾಲ್ಯೂ 0 ಮತ್ತು 0ಗಿನ್ನ ಜಾಸ್ತಿ. ಅಂದರೆ ಎಫ್ ಆಫ್ ಎಕ್ಸ್ನ ವ್ಯಾಲ್ಯೂ 0 ಮತ್ತು 0ಗಿನ್ನ ಜಾಸ್ತಿ. ಹಾಗಾದರೆ 0 ಅನ್ನೋದು ಮ್ಯಾಕ್ಸಿಮಮ್ ವ್ಯಾಲ್ಯೂನೋ ಮಿನಿಮಮ್ ವ್ಯಾಲ್ಯೂನೋ? ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 0 ಇಂದ ಸ್ಟಾರ್ಟ್ ಆಗುತ್ತೆ ಅಂತ, 0 ಮತ್ತು 0ಗಿನ್ನ ಜಾಸ್ತಿ ಹಿಂಗೆ ಹೋಗ್ತಾ ಇರುತ್ತೆ. ಹಾಗಾದರೆ 0 ಅನ್ನೋದೇ ಮಿನಿಮಮ್ ವ್ಯಾಲ್ಯೂ, ಹೌದಲ್ವಾ? ಎಲ್ಲವೂ 0 ಮತ್ತು 0ಗಿನ್ನ ಜಾಸ್ತಿ ಅಂದರೆ ಕಡಿಮೆ ಯಾವುದು? 0ನೇ. ನಮ್ಮ ಕ್ಲಾಸಲ್ಲಿ, ನಮ್ಮ ಸೆಕ್ಷನಲ್ಲಿ ಎಲ್ಲರೂ 35 ಮಾರ್ಕ್ಸ್ಗಿನ್ನ ಜಾಸ್ತಿ ತೊಗೊಂಡಿದ್ದಾರೆ ಅಂದರೆ 35, ನಾನೊಬ್ಬ 35 ತೊಗೊಂಡಿದ್ದೀನಿ, ಇನ್ನಿದ್ದವರೆಲ್ಲ 35 ಮಾರ್ಕ್ಸ್ಗಿನ್ನ ಜಾಸ್ತಿ ತೊಗೊಂಡಿದ್ದಾರೆ ಅಂದರೆ ನಂದೇ ಮಿನಿಮಮ್ ಮಾರ್ಕ್ಸ್ 35 ಮಾರ್ಕ್ಸ್. ಹಾಗಾದರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ವಿಚ್ ಮೀನ್ಸ್ ಎಲ್ಲ ವ್ಯಾಲ್ಯೂಸು 0 ಮತ್ತು 0ಗಿನ್ನ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ 0ನೇ ಯಾವ ವ್ಯಾಲ್ಯೂ? ಮಿನಿಮಮ್ ವ್ಯಾಲ್ಯೂ. ದೇರ್ ಫೋರ್ 0 ಈಸ್ ದ, ಕರ್ಕೋಬೋದಾಗಾದ್ರೆ ದೇರ್ ಫೋರ್ 0 ಈಸ್ ದ ಮಿನಿಮಮ್ ವ್ಯಾಲ್ಯೂ. ಮಿನಿಮಮ್ ವ್ಯಾಲ್ಯೂ 0 ಈಸ್ ದ ಮಿನಿಮಮ್ ವ್ಯಾಲ್ಯೂ. ಅರ್ಥ ಆಗ್ತಾ ಇದೆಯಾ? ಈಗ 0 ಬರಬೇಕಾದ್ರೆ ಆನ್ಸರು ಎಫ್ ಆಫ್ ಎಕ್ಸ್ ಆನ್ಸರು, ಈಗ 0 ಈಸ್ ದ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳಿದ್ವಲ್ವಾ? 0 ಬರಬೇಕಾದ್ರೆ ಎಕ್ಸಿಗೆ ಏನು ಕೊಡಬೇಕು? ಮಾಡ್ ಎಕ್ಸ್ ಇದೆ ಅಲ್ವಾ, ಎಕ್ಸಿಗೆ ಏನು ಕೊಡಬೇಕು? 0. ದೇರ್ಫೋರ್ ಎಕ್ಸ್ ಈಕ್ವಲ್ 0 ಈಸ್ ದ ಪಾಯಿಂಟ್ ಆಫ್ ಮಿನಿಮಮ್. ಪಾಯಿಂಟ್ ಆಫ್ ಏನು ಮಕ್ಕಳ? ಮಿನಿಮಮ್. ಸೊ ಹಾಗಾದ್ರೆ ಇಲ್ಲಿ ಹೇಳೋ ವ್ಯಾಲ್ಯೂ ಆಫ್ ಎಕ್ಸ್ 0 ಮತ್ತು 0ಗಿನ್ನ ಜಾಸ್ತಿ, ಹಾಗಾದ್ರೆ 0ನೇ ಮಿನಿಮಮ್ ವ್ಯಾಲ್ಯೂ ಅಂತ ಕರ್ಕೊಂಡು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಅಂತ ಹೇಳ್ತೀರಾ? ಇದು ಅಂದರೆ ಇದು, ಇದು ಅಂದರೆ ಇದು, ಇದು ಅಂದರೆ ಇದು, ಇದು ಅಂದರೆ ಇದು, ಹಂಗೆ ಹೋಗ್ತಾ ಇರುತ್ತೆ. ಹಾಗಾದ್ರೆ ವಿ ಕ್ಯಾನಾಟ್ ಪ್ರೆಡಿಕ್ಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಯಾವಾಗ ಮಿನಿಮಮ್ ವ್ಯಾಲ್ಯೂ ಇದೆ, ಇದಕ್ಕೆ ಯಾವುದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಮ್ಯಾಕ್ಸಿಮಮ್ ವ್ಯಾಲ್ಯೂ. ದೇರ್ಫೋರ್ ದೇರ್ ಇಸ್ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಏನು ಬರೀಬೇಕು? ದೇರ್ ಇಸ್ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ. ದೇರ್ ಇಸ್ ನೋ ಮ್ಯಾಕ್ಸಿಮಮ್. ಯಾಕೆಂದ್ರೆ ಎಷ್ಟು ಅಂತ ಹೇಳಕ್ಕಾಗಲ್ವಲ್ಲ, ಹೌದಲ್ವಾ? ಸೊ ಸೆಕೆಂಡ್ ಪಾಯಿಂಟ್ ತಗೋತಾ ಇದ್ದೀನಿ. ಇದೇ ಪ್ರಾಬ್ಲಮ್ನ ತಗೊಂಡಾಗ ಇಫ್ ಐ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮಾಡ್ ಎಕ್ಸ್. ಮಕ್ಕಳು ಆಗ್ಲೇ ಹೇಳಿದ್ವಲ್ಲ, ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? ಮೈನಸ್ ಮಾಡ್ ಎಕ್ಸ್. ಹೇಗೆ ಬರ್ಕೋಬಹುದು? ಲೆಟ್ ಮಿ ನೋ ದಟ್ ಮೈನಸ್ ಮಾಡ್ ಎಕ್ಸ್ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಮೈನಸ್ ಮಾಡ್ ಎಕ್ಸ್ ಈಸ್ ನಥಿಂಗ್ ಬಟ್ ವಾಟ್? ಎಫ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಇದ್ರ ಮೀನಿಂಗ್ ಏನು? ಎಫ್ ಆಫ್ ಎಕ್ಸ್ನ ವ್ಯಾಲ್ಯೂ 0 ಮತ್ತು ಲೆಸ್ ದೆನ್ 0, 0ಗಿನ್ನ ಕಡಿಮೆ ಬರ್ತಾ ಇದೆ. ಹಾಗಾದರೆ 0ಗಿನ್ನ ಕಡಿಮೆ ಬರ್ತಾ ಇದೆ ಅಂದರೆ 0ನೇ ಜಾಸ್ತಿ ಅಂತ. ನಾನೀಗ ಹೇಳಿದ್ರೆ ನೋಡ್ರಪ್ಪ, ನಮ್ಮ ಸೆಕ್ಷನಲ್ಲಿ ಎಲ್ಲ ಮಕ್ಕಳದು ಮಾರ್ಕ್ಸು ನನಗಿನ್ನ ಕಡಿಮೆ ಅಂದರೆ ನಾನೇ ಜಾಸ್ತಿ ತಗೊಂಡಿದ್ದೀನಿ ಅಂತ, ಹೌದಲ್ವಾ? ಸೊ ಎಫ್ ಆಫ್ ಎಕ್ಸ್ನ ವ್ಯಾಲ್ಯೂ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂದರೆ ಎಲ್ಲ ವ್ಯಾಲ್ಯೂಸು 0 ಮತ್ತು 0ಗಿನ್ನ ಕಡಿಮೆ ಅಂತ. ಹಾಗಾದರೆ 0ನೇ ಯಾವ ವ್ಯಾಲ್ಯೂ ಆಗುತ್ತೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ. ದೇರ್ಫೋರ್ 0 ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. 0 ಈಸ್ ದ ಎಂಥ ವ್ಯಾಲ್ಯೂ? ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ನನಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬಂತು? 0 ಅಂತ ಹೇಳಿದೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ 0 ಬರಬೇಕಾದ್ರೆ ಮಾಡಕ್ಕೆ ತಾನೇ ಇರೋದು, ಎಕ್ಸಿಗೆ ಏನು ಕೊಟ್ಟಾಗ? 0. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸಿಗೆ 0 ಕೊಟ್ಟಾಗ ಯಾವ ವ್ಯಾಲ್ಯೂ ಸಿಗುತ್ತೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ. ಎಕ್ಸ್ ಈಕ್ವಲ್ 0 ಈಸ್ ದ ಪಾಯಿಂಟ್ ಆಫ್ ಏನಿದು? ಮ್ಯಾಕ್ಸಿಮಾ. ಈಗ ಅರ್ಥ ಮಾಡ್ಕೊಳ್ಳಿ, ಪಾಯಿಂಟ್ ಆಫ್ ಮ್ಯಾಕ್ಸಿಮಾ. 0 ಇಸ್ ಅ ಮ್ಯಾಕ್ಸಿಮಮ್. ಇನ್ನಿದ್ದೆಲ್ಲ ಅದ್ರ ಕೆಳಗಡೆಗೆ ಲೆಸ್ ದ್ಯಾನ್ ಇದೆ, ಕೆಳಗಡೆಗೆ ಬರ್ತಾ ಇದೆ. ಹಾಗಾದ್ರೆ ಮಿನಿಮಮ್ ವ್ಯಾಲ್ಯೂ ಯಾವುದು? ಇದ ವಿ ಕ್ಯಾನಾಟ್ ಪ್ರೆಡಿಕ್ಟ್ ಅ ಪರ್ಟಿಕ್ಯುಲರ್ ಮಿನಿಮಮ್ ವ್ಯಾಲ್ಯೂ, ಹೌದಲ್ವಾ? ಸೊ ಏನಂತ ಬರೀಬೇಕು ಅವಾಗ? ದೇರ್ ಇಸ್ ನೋ ಮಿನಿಮಮ್ ವ್ಯಾಲ್ಯೂ. ದೇರ್ ಇಸ್ ನೋ ಮಿನಿಮಮ್ ವ್ಯಾಲ್ಯೂ. ದೇರ್ ಇಸ್ ನೋ ಮಿನಿಮಮ್ ವ್ಯಾಲ್ಯೂ. ಬರ್ಕೋಬೋದಾ ಮಕ್ಕಳ? ಹೇಳಿ, ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಪ್ರಾಬ್ಲಮ್ಸ್ ಹೋಗ್ತಾ ಇದ್ದೀನಿ, ಗಮನ ಕೊಡಿ ಕೇರ್ಫುಲ್ ಆಗಿ. ಇದೇ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಹೋಗೋಣ ಹಾಗಾದ್ರೆ. ನೆಕ್ಸ್ಟ್ ಈಸ್ ಹಾಗೆ ನೋಡಿ, ತುಂಬಾ ಸಿಂಪಲ್ ಆಗಿದೆ, ಗಮನ ಕೊಡಿ ಕೇರ್ಫುಲ್ ಆಗಿ. ನೆಕ್ಸ್ಟ್ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ದ ಥರ್ಡ್ ಪ್ರಾಬ್ಲಮ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಪ್ಲಸ್ 1 ಅಂತ ಇದೆ. ಮಾಡ್ ಎಕ್ಸ್ ಪ್ಲಸ್ 1 ಈಗ ಆಲ್ರೆಡಿ ಮಾಡ್ ಎಕ್ಸ್ ನೋಡಿದ್ದು. ಈಗ ಇಲ್ಲಿ ವೇರಿಯಬಲ್ ಯಾವುದು? ಮಾಡ್ ಎಕ್ಸ್ ಅಲ್ವಾ? ಪ್ಲಸ್ 1 ಕಾನ್ಸ್ಟೆಂಟ್, ಅದ್ರ ಆಮೇಲೆ ತಲೆ ಕೆಡಿಸ್ಕೊಳ್ಳೋಣ. ಫಸ್ಟ್ ಮಾಡ್ ಎಕ್ಸ್ ನೋಡೋಣ. ಮಾಡ್ ಎಕ್ಸ್ ಬಿಹೇವಿಯರ್. ಲೆಟ್ ಮಾಡ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಲ್ವಾ? ಮಾಡ್ ಎಕ್ಸ್ ಯಾವಾಗಲೂ ಏನಾಗಿರುತ್ತೆ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇಲ್ಲಿ ಬರೀ ಮಾಡ್ ಎಕ್ಸ್ ಇದೆಯೋ ಮಾಡ್ ಎಕ್ಸ್ ಪ್ಲಸ್ 1 ಇದೆಯೋ?
ಹಾಗಾದ್ರೆ ಮಾಡ್ ಎಕ್ಸ್ ಪ್ಲಸ್ ಒನ್ ಆಗಬೇಕು ಅಂದ್ರೆ ಎರಡು ಕಡೆ ಪ್ಲಸ್ ಒನ್ ಹಾಕೋಣ. ಏನಾಯ್ತು? ಮಾಡ್ ಎಕ್ಸ್ ಪ್ಲಸ್ ಒನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಪ್ಲಸ್ ಒನ್. ಅಂದ್ರೆ ಮಾಡ್ ಎಕ್ಸ್ ಪ್ಲಸ್ ಒನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಪ್ಲಸ್ ಒನ್ ಅಂದ್ರೆ 1. ಈಗ ಬರೆಯೋಣ ಮಾಡ್ ಎಕ್ಸ್ ಪ್ಲಸ್ ಒನ್ ಈಸ್ ನಥಿಂಗ್ ಬಟ್ ವಾಟ್? ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಅರ್ಥ ಆಯ್ತಾ ನೋಡಿ? ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಇದ್ರ ಮೀನಿಂಗ್ ಏನು? ಎಫ್ ಆಫ್ ಎಕ್ಸ್ ನ ವ್ಯಾಲ್ಯೂ 1 ಮತ್ತೆ 1ಗಿನ್ನ ಜಾಸ್ತಿ ಹೋಗುತ್ತಂತೆ. ಹಾಗಾದ್ರೆ 1 ಏನು? ದಿಸ್ 1 ಈಸ್ ಮಿನಿಮಮ್ ವ್ಯಾಲ್ಯೂ. ದೇರ್ಫಾರ್ 1 ಈಸ್ ದ ಮಿನಿಮಮ್ ವ್ಯಾಲ್ಯೂ. ಹಾಗಾದ್ರೆ ಈಗ ಯೋಚನೆ ಮಾಡಿ, ನನಗೆ ಆನ್ಸರ್ 1 ಬರಬೇಕಾದ್ರೆ ಈ ಮಾಡ್ ಎಕ್ಸ್ 0 ಆಗಬೇಕು, ಹೌದಾ? ಮಾಡ್ ಎಕ್ಸ್ 0 ಆಗಬೇಕಾದ್ರೆ ಎಕ್ಸ್ ಏನಾಗಬೇಕು? 0. ದೇರ್ಫಾರ್ ಎಕ್ಸ್ ಈಕ್ವಲ್ 0 ಈಸ್ ದ ಪಾಯಿಂಟ್ ಆಫ್ ವಾಟ್? ಮಿನಿಮಮ್. ಅರ್ಥ ಆಯ್ತಾ ಇಲ್ವೋ? ಗೊತ್ತಾಯ್ತಲ್ವಾ? ಸೊ ಏನ್ ಮಾಡ್ಕೊಂಡೆ? ಮಾಡ್ ಎಕ್ಸ್ ಪ್ಲಸ್ 1 ಕೊಟ್ಟಿದ್ರು. ಮಾಡ್ ಎಕ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ವಿ ನೋ ದಟ್. ಮಾಡ್ ಎಕ್ಸ್ ಪ್ಲಸ್ 1 ಇದೆ, ಎರಡು ಕಡೆ ಪ್ಲಸ್ 1 ಹಾಕೊಂಡೆ. ಮಾಡ್ ಎಕ್ಸ್ ಪ್ಲಸ್ 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು 1. ಮಾಡ್ ಎಕ್ಸ್ ಪ್ಲಸ್ 1 is nothing but what? F of x. F of x is greater than or equal to 1. What it means? What it means? Mod x f of x ನ ವ್ಯಾಲ್ಯೂ ಈಕ್ವಲ್ ಟು 1 ಅಥವಾ ಅದಕ್ಕಿಂತ ಜಾಸ್ತಿ, ಗ್ರೇಟರ್ 1 ಅಂದ್ರೆ 1 ಮತ್ತೆ 1ಗಿಂತ ಏನಾಗುತ್ತೆ? ಜಾಸ್ತಿ. ಹಾಗಾದ್ರೆ 1 ಯಾವ ವ್ಯಾಲ್ಯೂ? ಮಿನಿಮಮ್ ವ್ಯಾಲ್ಯೂ. 1 ಮಿನಿಮಮ್ ವ್ಯಾಲ್ಯೂ ಅಂದ್ರೆ ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ? ವಿ ಕ್ಯಾನಾಟ್ ಪ್ರೆಡಿಕ್ಟ್. ಈಗ ಪಾಯಿಂಟ್ ಬರೀಬೇಕಾದ್ರೆ ಆನ್ಸರ್ 1 ಬರಬೇಕಾದ್ರೆ ಇದು 0 ಆಗಬೇಕು. ಅಂದ್ರೆ x ಗೆ ಏನು ಕೊಡಬೇಕು? 0. ದಟ್ ಇಸ್ ವಾಟ್. ಹಾಕ್ಬೋದಾಗಾದ್ರೆ ನೆಕ್ಸ್ಟ್ ಇನ್ನೊಂದು ನೋಡೋಣ. 4ನೇ ಸಿಂಪಲ್ ಆಗಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮಾಡ್ ಎಕ್ಸ್ ಪ್ಲಸ್ 5 ಅಂತ ಅನ್ಕೊಳ್ಳಿ. ಮೈನಸ್ ಮಾಡ್ ಎಕ್ಸ್ ಪ್ಲಸ್ 5. ಈಗ ಮಕ್ಕಳ ನೋಡಿ ಹೇಗೆ ಮಾಡೋಣ ಹಾಗಾದ್ರೆ. ಸೊ ಇಲ್ಲಿ ಮೈನಸ್ ಮಾಡ್ ಎಕ್ಸ್ ಇದೆ. ಲೆಟ್ ವಿ ನೋ ದಟ್ ಮೈನಸ್ ಮಾಡ್ ಎಕ್ಸ್ ಏನು ಯಾವಾಗಲೂ ಲೆಸ್ ದಾನ್ ಆರ್ ಈಕ್ವಲ್ ಟು 0. ಪ್ಲಸ್ 5 ಕೊಡಬೇಕಲ್ವ ಎರಡು ಕಡೆ. ಮೈನಸ್ ಮಾಡ್ ಎಕ್ಸ್ ಪ್ಲಸ್ 5 ಲೆಸ್ ದಾನ್ ಆರ್ ಈಕ್ವಲ್ ಟು 0 ಪ್ಲಸ್ 5 ಅಂದ್ರೆ ಏನು? 5. ಮೈನಸ್ ಮಾಡ್ ಎಕ್ಸ್ ಪ್ಲಸ್ 5 ಇಸ್ ನಥಿಂಗ್ ಬಟ್ ವಾಟ್? ಎಫ್ ಆಫ್ ಎಕ್ಸ್ ಈಸ್ ಲೆಸ್ ದಾನ್ ಆರ್ ಈಕ್ವಲ್ ಟು 5. ಅಂದ್ರೆ ಎಫ್ ಆಫ್ ಎಕ್ಸ್ ನ ವ್ಯಾಲ್ಯೂ 5 ಅಂಡ್ ಲೆಸ್ ದಾನ್ 5. ಹಾಗಾದ್ರೆ 5 ಅಂಡ್ ಲೆಸ್ ದಾನ್ 5. ಹಾಗಾದ್ರೆ 5 ಏನಾಗಾದ್ರೆ 5 ಈಸ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಕರ್ಕೋಬೋದಾ? ಇನ್ ಮಿಕ್ಕಿದ ವ್ಯಾಲ್ಯೂಸ್ ಎಲ್ಲ ಅದಕ್ಕಿಂತ ಕಡಿಮೆ ಬರುತ್ತೆ ಅಂದ್ರೆ 5 ಏನಾಗಿರುತ್ತೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ. ದೇರ್ಫಾರ್ 5 ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹಾಗಾದ್ರೆ ಆನ್ಸರ್ 5 ಬರಬೇಕಾದ್ರೆ ನನಗೆ ಇದೇನಾಗಬೇಕು? 0. ಇದು ಅಂದ್ರೆ ಮಾಡ್ ಎಕ್ಸ್. ಮಾಡ್ ಎಕ್ಸ್ 0 ಆಗಬೇಕಾದ್ರೆ ಯಾವಾಗ? x equals 0 is a point of maximum. Okay, 5 is the maximum. What is the minimum value? ಇರುತ್ತಾ ಚೆಕ್ ಮಾಡೋಣ. ಯಾವುದು? we cannot predict. ಯಾವುದು ಅಂತ ಪರ್ಟಿಕ್ಯುಲರ್ ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಇಸ್ ಹೌ ದ ಕಾನ್ಸೆಪ್ಟ್. ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ಹಾಗೆ ನೋಡೋಣ ಮಕ್ಕಳ. ಗಮನ ಇಟ್ಟು ಕೇಳಿಸ್ಕೋಬೇಕು. ಕೇಳಿಸ್ಕೋತಾ ಇದ್ರ ಅಂತ ಅನ್ಕೊಂಡಿದ್ದೀನಿ. ಓಕೆ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಕಷ್ಟ ಏನಿಲ್ಲ ಇದು. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್ ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಮೈನಸ್ 10 ಅಂತ ತಗೊಂಡಿದ್ದೀನಿ. ಮಾಡ್ ಎಕ್ಸ್ ಮೈನಸ್ 10. ಸೊ ಇಲ್ಲಿರೋ ಫಂಕ್ಷನ್ ಯಾವುದು? ಮಾಡ್ ಎಕ್ಸ್ ತಗೊಂಡ್ಬಿಡ್ಲಾಗಾದ್ರೆ ಲೆಟ್ ನೀವು ಹೇಳಿ ಮಾಡ್ ಎಕ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಮಾಡ್ ಎಕ್ಸ್ ಗೆ ಏನು ಸೇರಿಸಬೇಕು? ಮೈನಸ್ 10. ಎರಡು ಕಡೆ ಮೈನಸ್ 10 ಕೊಡೋಣ. ಮಾಡ್ ಎಕ್ಸ್ ಗ್ರೇಟರ್ ದ ಮಾಡ್ ಎಕ್ಸ್ ಮೈನಸ್ 10 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಮೈನಸ್ 10. ಯಾಕಂದ್ರೆ ಆ ಥರ ಮಾಡ್ಕೋತಾ ಇದ್ದೀನಿ. ಮಾಡ್ ಎಕ್ಸ್ ಮೈನಸ್ 10 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಮೈನಸ್ 10 ಅಂದ್ರೆ ಮೈನಸ್ 10 ಅಲ್ವಪ್ಪ. ಮಾಡ್ ಎಕ್ಸ್ ಮೈನಸ್ 10 ಇಸ್ ನಥಿಂಗ್ ಬಟ್ ವಾಟ್? ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10. ಇದ್ರ ಮೀನಿಂಗ್ ಏನು? ಎಫ್ ಆಫ್ ಎಕ್ಸ್ ನ ವ್ಯಾಲ್ಯೂ 10 ಮತ್ತೆ 10 ಗಿನ್ನ ಜಾಸ್ತಿ. ಹಾಗಾದ್ರೆ 10 ಮತ್ತೆ 10 ಗಿನ್ನ ಜಾಸ್ತಿ ಅಂದ್ರೆ ಈ 10 ಏನಂತ ಕರಿಬೇಕು? ಮಿನಿಮಮ್ ವ್ಯಾಲ್ಯೂ. ದೇರ್ಫೋರ್ 10 is the ಏನು? 10 is the what? Minimum value. 10 is the minimum value. ಹಾಗಾದ್ರೆ ಆನ್ಸರ್ 10 ಬರಬೇಕಾದ್ರೆ ನಿನಗೆ ಮೈನಸ್ 10 ಅಲ್ವಾ? ಸಾರಿ ಇದ್ರ ವ್ಯಾಲ್ಯೂ ಮೈನಸ್ 10 ಗಿನ್ನ ಜಾಸ್ತಿ. ಅರ್ಥ ಆಗ್ತಾ ಇದೆ? ಈಗ ಮೈನಸ್ 10 ಬರಬೇಕು ಅಂದ್ರೆ ಇದೇನಾಗಬೇಕು? 0. ಹಾಗಾದ್ರೆ ಈ 0 ಆಗ್ಬೇಕಾದ್ರೆ x ಗೆ ಏನು ಕೊಡಬೇಕು? 0. ದೇರ್ಫೋರ್ x equals 0 is the point of what? Maxima. Point of maxima. ಅರ್ಥ ಆಯ್ತಾ ಮಕ್ಕಳ? ಸೊ ಹಾಗಾದ್ರೆ ಎಲ್ಲ ವ್ಯಾಲ್ಯೂಸು ನೋಡಿ, ಇದು ಮೈನಸ್ 10 ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್. ದಿಸ್ ಇಸ್ ಅ ಮೈನಸ್ 10. ಎಲ್ಲ ವ್ಯಾಲ್ಯೂಸು ಮೈನಸ್ 10 ಮತ್ತೆ ಮೈನಸ್ 10 ಗಿನ್ನ ಜಾಸ್ತಿ ಹೋಗ್ತಾ ಇದೆ ಎಂದಾಗ ಮೈನಸ್ 10 ನ ಮಿನಿಮಮ್ ವ್ಯಾಲ್ಯೂ ಅಂತ ಕರ್ಕೊಂಡು ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಅಂತೀರಾ? ವಿ ಕ್ಯಾನಾಟ್ ಪ್ರೆಡಿಕ್ಟ್. ದೇರ್ಫೋರ್ ಏನಂತ ಬರೀಬೇಕು? ದೇರ್ ಇಸ್ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ. ದೇರ್ ಇಸ್ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ.
ದೇರ್ ಇಸ್ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ಳೋಣ ಮಕ್ಕಳ, ಹಾಗೆ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ತಗೋತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೊಬೇಕು. Sixth one is f of x is equal to minus mod x minus 3 ಅಂತ ತಗೋಣ. ಮೈನಸ್ mod x minus 3. ಓಕೆ, ಈಗ ಯಾವ್ದು ತಗೋಣ, ಇಲ್ಲಿ ಯಾವ್ದು ತಗೋಬೇಕು ನೀವೇ ಹೇಳಿ, ಯೋಚನೆ ಮಾಡಿ. ತಗೋಬೇಕಾಗಿರೋದು ಯಾವುದು? ಲೆಟ್ ಮೈನಸ್ mod x. ಮೈನಸ್ mod x ಯಾವಾಗಲೂ ಏನಾಗಿರುತ್ತೆ? ಲೆಸ್ ದನ್ ಆರ್ ಈಕ್ವಲ್ ಟು 0. ಅದಕ್ಕೆ ಏನು ಸೇರಿಸ್ಬೇಕು? -3 ಸೇರಿಸ್ಬೇಕು. ಹೌದಾ? ಹೇಗಾಗುತ್ತೆ ಹಾಗಾದ್ರೆ? ಮೈನಸ್ mod x -3 ಲೆಸ್ ದನ್ ಆರ್ ಈಕ್ವಲ್ ಟು 0 -3. ಈ ಮೈನಸ್ mod x -3 ಈಸ್ ನಥಿಂಗ್ ಬಟ್ f ಆಫ್ x ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು -3. ಇದ್ರ ಮೀನಿಂಗ್ ಏನು? f ಆಫ್ x ನ ವ್ಯಾಲ್ಯೂ -3 ಮತ್ತು ಅದಕ್ಕಿಂತ ಕಡಿಮೆ ಅಂತೆ. ಹಾಗಾದ್ರೆ -3 ನೇ ಏನು? ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಅಂದ್ರೆ ಇದ್ರ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. f ಆಫ್ x ನ ವ್ಯಾಲ್ಯೂ -3 ಮತ್ತೆ ಅದಕ್ಕಿಂತ ಕಡಿಮೆ, ಲೆಸ್ಸರ್ ಅಂದ್ರೆ ಆ -3 ನೇ ಏನಾಗಿರುತ್ತೆ? ಮ್ಯಾಕ್ಸಿಮಮ್. Therefore, -3 is the ಏನದು? ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ ಮಕ್ಕಳ, ಈಗ ನನಗೆ -3 ಬರಬೇಕಾದ್ರೆ ಆನ್ಸರ್ -3 ಬರಬೇಕಾದ್ರೆ ಇದೇನಾಗಬೇಕು? 0. ಇದು ಅಂದ್ರೆ mod x 0. mod x 0 ಆಗಬೇಕಾದ್ರೆ x ಗೆ ಏನು ಕೊಡಬೇಕು? 0. Therefore, x equals 0 is the point of maxima. ಹಾಗಾದ್ರೆ ಮಿನಿಮಮ್ ವ್ಯಾಲ್ಯೂ ಯಾವುದು? ಯು ಕ್ಯಾನಾಟ್ ಪ್ರೆಡಿಕ್ಟ್. ಹಿಂಗೆ ಹೋಗ್ತಾ ಇರುತ್ತೆ, ಯಾವುದು ಅಂತ ಹೇಳ್ತೀರಾ? ಯು ಕ್ಯಾನಾಟ್ ಸೇ ದಟ್. ಸೊ ಹಾಗಾದ್ರೆ ಏನಂತ ಬರೆಯೋಣ? ದೇರ್ ಇಸ್ ನೋ ಮಿನಿಮಮ್ ವ್ಯಾಲ್ಯೂ. ಅರ್ಥ ಆಯ್ತನ್ರೋ? ನೆಕ್ಸ್ಟ್ ನೋಡೋಣ, ಇನ್ನೊಂದು ಪ್ರಾಬ್ಲಮ್ ತಗೋತೀನಿ. ಇನ್ನೊಂದು ತಗೊಳ್ಳಾಗಾದ್ರೆ ಓಕೆ ನೋಡಿ, ಇನ್ನೊಂದು ಪ್ರಾಬ್ಲಮ್ ಹೇಗೆ ತಗೋತೀನಿ ನೋಡ್ಕೋಬೇಕು, ನೀಟಾಗಿ ಅರ್ಥ ಮಾಡ್ಕೋಬೇಕು. ಕಳಿಸ್ಬಿಟ್ಟು ಇಲ್ಲಿ ಬರೆಯೋಣ ಇನ್ನೊಂದು ಸಲ ಬೇಕಾದ್ರೆ. ಮಾಡ್ ಆಫ್ x minus 1 plus 5. ಮಾಡ್ ಆಫ್ x minus 1 plus 5. ಮಾಡ್ ಫಂಕ್ಷನ್ ಇದೆ ಅಲ್ವಾ, ನಾನು ಆಗಲೇ ಹೇಳಿದೆ, ಲೆಟ್ ಎನಿ ಮಾಡ್ಯುಲರ್ ಫಂಕ್ಷನ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂತ. ಇದಕ್ಕೆ ಏನು ಸೇರಿಸ್ಬೇಕು? +5. ಮಾಡ್ ಆಫ್ x minus 1 plus 5 ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 +5. ಈ ಮಾಡ್ ಆಫ್ x minus 1 plus 5 ನಥಿಂಗ್ ಬಟ್ ವಾಟ್? f ಆಫ್ x ಈಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 + 5 ಅಂದರೆ 5. ಅಂದರೆ f ಆಫ್ x ನ ವ್ಯಾಲ್ಯೂ 5 ಆ್ಯಂಡ್ ಗ್ರೇಟರ್ ದ್ಯಾನ್ 5. ಹಾಗಾದರೆ 5 ಏನಾಗುತ್ತೆ? ಮಿನಿಮಮ್ ವ್ಯಾಲ್ಯೂ. ದೇರ್ಫಾರ್ 5 ಈಸ್ ದ, ಮಾತಾಡಬೇಕು, 5 ಈಸ್ ದ ಎಂಥ ವ್ಯಾಲ್ಯೂ? ಮಿನಿಮಮ್ ವ್ಯಾಲ್ಯೂ. ಅರ್ಥ ಆಯ್ತಾ ಮಕ್ಕಳ? 5 ಈಸ್ ದ ಮಿನಿಮಮ್ ವ್ಯಾಲ್ಯೂ. ಹೀಗೆ ಅರ್ಥ ಮಾಡ್ಕೊಳ್ಳಿ. ನನಗೆ ಆನ್ಸರ್ 5 ಬರಬೇಕಾದ್ರೆ ಇದೇನಾಗಬೇಕು? 0. ಇದು 0 ಆಗಬೇಕು. ಇದು 0 ಅಂದರೆ ಇದ್ರ ಒಳಗಡೆ ಇರೋ 0 ಆಗಬೇಕು. ಇದ್ರ ಒಳಗಡೆ ಇರೋ 0 ಅಂದರೆ x minus 1 is equal to 0. ಅಂದರೆ x is equal to ಏನು ಕೊಡಬೇಕು? 1. xಗೆ 1 ಕೊಟ್ಟಾಗ 1 minus 1 ಏನಾಗುತ್ತೆ? 0. ಮಾಡ್ 0 is 0. ಉಳ್ಕೊಳ್ಳೋದೆಷ್ಟು? 5. ಅದು. ಸೊ ಹಾಗಾದರೆ x equals 1 is a point of maxima. There is no minimum value. ಅರ್ಥ ಆಗ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ. ಸೊ ಏನು ಮಾಡೋಣ? ಮಾಡ್ ಆಫ್ x minus 3 plus 10 ತಗೋತಾ ಇದ್ದೀನಿ ನೋಡಿ. ಹೇಗೆ ಜಡ್ಜ್ ಮಾಡೋದಿನ? ಇವೆಲ್ಲ ಸಿಂಪಲ್ ಪ್ರಾಬ್ಲಮ್ಸ್. ಹಾಗಾಗಿ ವಿತೌಟ್ ಡಿರೈವೇಟಿವ್ ಯಾವುದೇ ಟೆಸ್ಟನ್ನು ಅಪ್ಲೈ ಮಾಡ್ತಾ ಇಲ್ಲ, ಡಿರೈವೇಟಿವ್ ಟೆಸ್ಟನ್ನು ಅಪ್ಲೈ ಮಾಡ್ತಾ ಇಲ್ಲ. ವಿತೌಟ್ ಡಿರೈವೇಟಿವ್ ಟೆಸ್ಟ್, ಬೈ ದ ಅಬ್ಸರ್ವೇಷನ್ ಆಫ್ ನೇಚರ್ ಆಫ್ ದ ಫಂಕ್ಷನ್, we can getting the value of maximum value, minimum value, and predicting the vice versa things. Okay, now the same function is a minus of this. As you know that minus mod of x minus 3 is always less than or equal to 0. ಏನು ಕೊಡಬೇಕು? +10 ಕೊಡಬೇಕಲ್ವಾ? ಏನು ಮಾಡೋಣ ಹಾಗಾದ್ರೆ? minus mod of x minus 3 plus 10 is always less than or equal to 0 plus 10. This is nothing but f of x is less than or equal to 10. ಇದ್ರ ಮೀನಿಂಗ್ ಏನು ಮಕ್ಕಳ? f of x ನ ವ್ಯಾಲ್ಯೂ 10 ಮತ್ತೆ 10 ಗಿನ್ನ ಕಡಿಮೆ ಅಂತೆ. ಹಾಗಾದ್ರೆ 10 ಏನು? 10 is the maximum value. 10 is the maximum value. ಈಗ ಆನ್ಸರ್ 10 ಬರಬೇಕಾದ್ರೆ ಇದು 0 ಆಗಬೇಕಲ್ವಾ? 10 ಬರಬೇಕಾದ್ರೆ ಇದು 0 ಆಗಬೇಕು. ಇದು ಅಂದ್ರೆ ಯಾವುದು? x minus 3 0 ಆಗಬೇಕು. ನಥಿಂಗ್ ಬಟ್ x equals 3. Therefore x equals 3
is the point of what? Maximum. Got my point? Right. ಇನ್ನೊಂದು ಪ್ರಾಬ್ಲಮ್ ಮಾಡೋಣ ನೋಡೋಣ. ಇನ್ನೊಂದು ಎರಡು ಪ್ರಾಬ್ಲಮ್ ಮಾಡಿಲಿಸ್ ಮೇಲೆ. ಓಕೆ, ದ ನೆಕ್ಸ್ಟ್ ಪ್ರಾಬ್ಲಮ್ಸ್ ಈಸ್ ನೋಡೋಣ ಮಕ್ಕಳ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಹಾಗೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಆಫ್ ಎಕ್ಸ್ ಪ್ಲಸ್ 5 ಮೈನಸ್ 11 ತಗೋಣ. ಹಾಗಾದ್ರೆ ಹೇಗಿದೆ? ಲೆಟ್ ಮಾಡ್ ಆಫ್ ಎಕ್ಸ್ ಪ್ಲಸ್ 5 ಈಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಮೈನಸ್ 11 ಕೊಡೋಣ. ಮಾಡ್ ಆಫ್ ಎಕ್ಸ್ ಪ್ಲಸ್ 5 ಮೈನಸ್ 11 ಈಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಮೈನಸ್ 11. ನಥಿಂಗ್ ಬಟ್ ದಿಸ್ ಎಂಟೈರ್ ಥಿಂಗ್ ನೋಡಿ, ಇಲ್ಲಿರೋದು ಸೇಮ್ ಇದೆ. ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಮೈನಸ್ 11. ಅಂದರೆ ಎಫ್ ಆಫ್ ಎಕ್ಸ್ನ ವ್ಯಾಲ್ಯೂ ಮೈನಸ್ 11 ಮತ್ತು ಅದಕ್ಕಿಂತ ಜಾಸ್ತಿ. ಹಾಗಾದರೆ ಮೈನಸ್ 11 ಏನು? ಮಿನಿಮಮ್ ವ್ಯಾಲ್ಯೂ. ದೇರ್ ಫಾರ್ ಮೈನಸ್ 11 ಈಸ್ ದ ಮಿನಿಮಮ್ ವ್ಯಾಲ್ಯೂ. ನನಗೆ ಆನ್ಸರು ಮೈನಸ್ 11 ಬರಬೇಕಾದ್ರೆ ಈ ಟರ್ಮು 0 ಆಗಬೇಕು. ಈ ಟರ್ಮ್ ಅಂದರೆ ಎಕ್ಸ್ ಪ್ಲಸ್ 5 ಏನಾಗಬೇಕು? 0. ಸೊ ಎಕ್ಸ್ ಪ್ಲಸ್ 5 0 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗಬೇಕು ಮಕ್ಕಳ? ಮೈನಸ್ 5. ಗೊತ್ತಾಗ್ತಾ ಇದೆಯಾ? ದೇರ್ ಫಾರ್ ಎಕ್ಸ್ ಈಕ್ವಲ್ಸ್ ಮೈನಸ್ 5 is a point of maxima and there is no point of minima. ಸಾರಿ, ಅವಾಗಿಂದ ನೋಡಿ ತಪ್ಪು ಮಾಡ್ಕೋಬೇಕು. ಪಾಯಿಂಟ್ ಆಫ್ ಮಿನಿಮಾ ಅಲ್ವನ್ರಾ? ಪಾಯಿಂಟ್ ಆಫ್ ಮಿನಿಮಾ, ಮಿನಿಮಮ್ ವ್ಯಾಲ್ಯೂ ಕೂಡ ಪಾಯಿಂಟೇ. ಪಾಯಿಂಟ್ ಆಫ್ ಮಿನಿಮಾ, ದೇರ್ ಇಸ್ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮಾಡ್ ಆಫ್ 2x ಮೈನಸ್ 1 ಪ್ಲಸ್ 7. ಮೈನಸ್ ಮಾಡಿದೆ ಅಲ್ವಾ? ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಹೇಳಿ. ಲೆಟ್ ಮೈನಸ್ ಮಾಡ್ ಆಫ್ 2x ಮೈನಸ್ 1 ಈಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು 0. ಪ್ಲಸ್ 7 ಎರಡು ಕಡೆ ಕೊಡಿ. ಮೈನಸ್ ಮಾಡ್ ಆಫ್ 2x ಮೈನಸ್ 1 ಪ್ಲಸ್ 7 ಈಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು 0 ಪ್ಲಸ್ 7. ದಿಸ್ ಈಸ್ ಎಂಟೈರ್ ಥಿಂಗ್ ಈಸ್ ನಥಿಂಗ್ ಬಟ್ ವಾಟ್? ಎಫ್ ಆಫ್ ಎಕ್ಸ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 7. ಮಕ್ಕಳ, ಎಫ್ ಆಫ್ ಎಕ್ಸ್ನ ವ್ಯಾಲ್ಯೂ 7 ಅಂಡ್ ಲೆಸ್ ದ್ಯಾನ್ 7 ಅಂದರೆ 7 ಅನ್ನೋದೇನಾಗುತ್ತೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ. ದೇರ್ ಫಾರ್ 7 ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ನನಗೆ ಆನ್ಸರ್ 7 ಬರಬೇಕಾದ್ರೆ ಇದು 0 ಆಗಬೇಕು. ಯಾವುದು? ಇದು ಅಂದರೆ ಯಾವುದು? 2x ಮೈನಸ್ 1 ಈಸ್ ಈಕ್ವಲ್ ಟು 0. ದೆನ್ 2x ಈಸ್ ಈಕ್ವಲ್ ಟು 1, x ಈಸ್ ಈಕ್ವಲ್ ಟು 1/2. ದೇರ್ ಫಾರ್ x ಈಕ್ವಲ್ಸ್ 1/2 ಈಸ್ ಅ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ ಅಂಡ್ ದೇರ್ ಇಸ್ ನೋ ಮಿನಿಮಮ್ ವ್ಯಾಲ್ಯೂ. ಗೊತ್ತಾಗ್ತಾ ಇದೆಯಾ ನಿಮಗೆ? ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ರೋ? ರೈಟ್.